ಎಲ್ರಿಗೂ ನಮಸ್ಕಾರ. ಜೈ ಕನ್ನಡ ಅಂದರೆ ಭುವನೇಶ್ವರಿ. ಇವತ್ತು ನಾವು ಎಲ್ಲಿದ್ದೀವಪ್ಪ ಅಂತಂದರೆ ಭಾರತ ದೇಶದಲ್ಲಿ ಜಾರ್ಖಂಡ್ ಅಂತಕ್ಕಂಥ ರಾಜ್ಯದಲ್ಲಿ ರಾಂಚಿ ಜಿಲ್ಲೆಯಲ್ಲಿ ನಾವಿದ್ದೀವಿ. ಏನಪ್ಪ ವಿಶೇಷ ಅಂತಂದರೆ ನಮಗೆ ಇವತ್ತು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥ ಮಾಜಿ ಸರ್ ಡಾಕ್ಟರ್ ಜೊತೆಯಲ್ಲಿ ನಾವು ಇವರಿಗೆ ಧನ್ಯವಾದಗಳು ತಿಳಿಸ್ತೀನಿ. ಯಾಕಂತಂದರೆ ಇಲ್ಲಿ ಕ್ಯಾನ್ಸರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಅಂತಂದರೆ ನಂಬರ್ 1 ಹಾಸ್ಪಿಟ್ಲ್. ಇಲ್ಲಿ ಇರ್ತಕ್ಕಂಥ ಎಲ್ಲ ಸ್ಪೆಷಾಲಿಟಿ ಅತ್ಯಂತವಾಗಿ ಅದ್ಭುತವಾಗಿದೆ. ಯಾಕಂತಂದರೆ ಇಲ್ಲಿ ಉದಾಹರಣೆ ನಾನು ಇವತ್ತು ಇಲ್ಲಿ ನಾನು ಬಂದಿರೋದು ಏನಪ್ಪ ಅಂತಂದರೆ ನಮ್ಮ ಮತ್ತೊಂದು ತೋರಿಸಕ್ಕೆ ನಾನು ಬಂದಿದ್ದೀನಿ. ಅವರಿಗೂ ಕೂಡ ಒಂದು ಥೈರಾಯ್ಡ್ ಟೈಪ್ ಒಂದು ಇಂಥಲ್ಲಿ ಗಂಟಲಲ್ಲಿ ಕ್ಯಾನ್ಸರ್ ಆಗಿದೆ. ಅವ್ರು ಗುಲ್ಬರ್ಗ ಸನ್ರೈಸ್ ಹಾಸ್ಪಿಟ್ಲಿಗೆ ಬಂದಾಗ ಇಲ್ಲಿ ಕರ್ಕೊಂಡ್ಬನ್ನಿ ಎಲ್ಲ ಕ್ಯೂರ್ ಆಗುತ್ತೆ ಅಂತೇಳಿ ದೊಡ್ಡ ಮಿಷಿನ್ ಇಲ್ಲಿ ಅತ್ಯಂತ ದೊಡ್ಡ ಮಿಷಿನ್, ಒಳ್ಳೊಳ್ಳೆ ಕ್ವಾಲಿಟಿ ಮಿಷಿನ್ ಇದ್ದಾವೆ. ಇದು ಕ್ಯೂರಿಯಾಸಿಟಿ ಮಾಡ್ತಕ್ಕಂಥ ಮಿಷಿನ್ ಈ ಹಾಸ್ಪಿಟಲ್ ಇದೆ. ಸ್ಪೆಷಾಲಿಟಿ ಇದೆ. ಹಾರ್ಟ್ ಆಗಿರ್ಬೋದು, ಆಮ್ಯಾಗ ಏನು ಕಿಡ್ನಿ ಆಗಿರ್ಬೋದು, ಪ್ರತಿಯೊಂದು ಸ್ಪೆಷಾಲಿಟಿ ಯಾವುದೇ ಕ್ಯಾನ್ಸರ್ ಇರಲಿ ಆ ಕ್ಯಾನ್ಸರ್ಗೆ ಆ ರೋಗಕ್ಕೆ ತಕ್ಕಂತೆ ಅಂದಂಥ ಸ್ಪೆಷಾಲಿಟಿ ಇಲ್ಲಿ ಟ್ರೀಟ್ಮೆಂಟನ್ನು ಈ ಹಾಸ್ಪಿಟಲಲ್ಲಿ ಕೊಡಲಾಗ್ತದೆ. ಯಾಕಂತಂದ್ರೆ ಇವರು ನಮ್ಮ ಕರ್ನಾಟಕ ಡಾಕ್ಟರ್ ಆಗಿರೋದ್ರಿಂದ ಯಾದಗಿರಿ ಜಿಲ್ಲೆ ಸೊರಪುರ ತಾಲೂಕು ನಿವಾಸಿಗಳು ಇಲ್ಲಿ ಬಂದು ದೊಡ್ಡ ಹಾಸ್ಪಿಟ್ಲ್ ಕಳಿಸಿ ಎಲ್ಲ ಕಡೆ ಎಲ್ಲ ರಾಜ್ಯದವರೆಗೆ ಇಡೀ ಭಾರತಕ್ಕೆ ಒಂದು ಒಳ್ಳೆ ಕೆಲಸ ಮಾಧ್ಯಮ ಅವರು ಮುಂದೆ ನಿಂತು ಆ ಒಂದು ಜನರ ಸೇವೆ, ಪೇಷಂಟ್ಗಳ ಸೇವೆ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಜಕ್ಕೂ ನಾವು ಹೇಳೋದಕ್ಕೆ ಭಾಳ ಹೆಮ್ಮೆ ಪಡಬೇಕಾಗ್ತಕ್ಕಂಥ ವಿಷಯ. ಯಾಕಂದರೆ ಈಗ ಇಂಥ ಹಾಸ್ಪಿಟ್ಲಿಗೆ ನೀವು ಬನ್ನಿ, ಅಲ್ಲಿ ಇಲ್ಲಿ ತಿರುಗಾಡಿ ದುಡ್ಡು ವೇಸ್ಟ್ ಮಾಡೋದ್ರ ಬದಲು ಇಲ್ಲಿ ಬಂದು ಒಂದು ಒಳ್ಳೆ ಟ್ರೀಟ್ಮೆಂಟ್ ಇದೆ. ಬಂದು ನೀವು ಇಲ್ಲಿ ಚಿಕಿತ್ಸೆ ಪಡ್ಕೊಂಡು ಆರಾಮಾಗಿ ಹೋಗ್ಬೋದು. ಕೀಮೋ ಆಗಿರ್ಬೋದು, ರೆಡಿಷನ್ ಆಗಿರ್ಬೋದು, ಪ್ರತಿಯೊಂದು ಸ್ಪೆಷಾಲಿಟಿ ಇದೆ. ಏನಪ್ಪ ಅಂತಂದರೆ ಹಾಸ್ಪಿಟಲ್ ಸ್ಪೆಷಾಲಿಟಿ ನನ್ನ ಜೀವನದಾಗ ನನ್ನ 40 ವಯಸ್ಸು ಸರ್ವಿಸಲ್ಲಿ ಇಂಥ ಹಾಸ್ಪಿಟ್ಲ್ ನೋಡಿರೋದು ನಾನು ಮೊದಲೇ ಸರ್ತಿ. ಯಾಕಂತಂದ್ರೆ 600ಕ್ಕೂ ಹೆಚ್ಚಿನ ಬೆಡ್ಡಿನಂಥ ಹಾಸ್ಪಿಟ್ಲ್ ಇಲ್ಲಿ ಇದಾಗಿರುತ್ತೆ. ಯಾಕಂತಂದ್ರೆ ಪ್ರತಿಯೊಂದು ಸವಲತ್ತು ಇದೆ. ಸೆಕ್ಯೂರಿಟಿ ಗಾರ್ಡ್ ಆಗಿರ್ಬೋದು, ಊಟ ಕೊಡೋ ಸ್ಟಾಫ್ ಆಗಿರ್ಬೋದು, ನರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಡಾಕ್ಟರ್ಸ್ ಆಗಿರ್ಬೋದು 45 ನಿಮಿಷಕ್ಕೆ ಒಂದು ಸರ್ತಿ ವಿಸಿಟ್ ಮಾಡ್ತಾರೆ. BP ಶುಗರ್ ಚೆಕ್ ಮಾಡೋರು ಬೇರೆ, BP ಚೆಕ್ ಮಾಡೋರು ಬೇರೆ, ಟ್ಯಾಬ್ಲೆಟ್ಸ್ ಕೊಡೋರು ಬೇರೆ, ಮೆಡಿಸಿನ್ ಕರ್ಕೊಂಡು ಹೋಗೋರು ಬೇರೆ, ಪ್ರತಿಯೊಂದಕ್ಕೂ ಒಂದೊಂದು ಥರ ಅವರು ಸ್ಟಾಫ್ ಸರ್ವಿಸನ್ನು ಮೇಂಟೈನ್ ಮಾಡ್ತಾರೆ. 24x7 ಇಲ್ಲಿ ಕೆಲಸ ಮಾಡ್ತಕ್ಕಂಥ ಸ್ಟಾಫ್ ಇದ್ದಾರೆ. ಒಳ್ಳೆ ಸರ್ಜರಿ ಆಗಿರ್ಬೋದು, ಯಾವುದೇ ಆಪರೇಷನ್ ಆಗಿರ್ಬೋದು ಡಾಕ್ಟರ್ಸ್ ಅಲ್ಲಿ ಅವ್ರು ಮುಂದೆ ಮಾಡ್ತಾರೆ. ಮತ್ತು ಫಿರಾನಾ ಮ್ಯಾಮ್ ಕೂಡ ಇವರು ಸಿಸ್ಟರ್ ಕೂಡ ಇದ್ದಾರೆ. ಅವ್ರಿಗೂ ಕೂಡ ಭಾಳ ಧನ್ಯವಾದಗಳು ತಿಳಿಸ್ತೀನಿ. ಯಾಕಂದರೆ ಅಷ್ಟೊಂದು ಜವಾಬ್ದಾರಿಯಾಗಿ ತೊಗೊಂಡು ಇಲ್ಲಿ ಅಷ್ಟೊಂದು ಟ್ರೀಟ್ ಮಾಡ್ತಾ ಇದ್ದಾರೆ. ನೀವು ಬನ್ನಿ, ಅಲ್ಲಿ ತಿರುಗಿ ದುಡ್ಡು ವೇಸ್ಟ್ ಮಾಡ್ಬೇಕು, ರೊಕ್ಕ ನೋಡಿ ಹುಟ್ಟಿದ ಮನುಷ್ಯ ಸಾಯೋದಂತ ಸಹಜ. ಮನುಷ್ಯ ರೋಗ ಬರಲಾದ್ರೆ ಯಾರಲ್ಲ, ರೋಗ ಅಂತ ಬರುತ್ತೆ. ಕ್ಯಾನ್ಸರ್ ಅಂತ ಅಂದ ತಕ್ಷಣ ಭಯ ಬಿದ್ದು ಸಾಯ್ತಾರಪ್ಪ ಅಂತಕ್ಕಂಥ ಭಯ ಬೀಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಅದಕ್ಕೆ ನಾವು ಟ್ರೀಟ್ ಮಾಡ್ಬೇಕು. ಯಾವುದೇ ಒಂದು ನಮ್ಗೆ ರೋಗ ಬಂತಂದ್ರೆ ಅದಕ್ಕೆ ನಾವು ನಿವಾರಣೆ ಮಾಡ್ಕೋಬೇಕಂತಂದ್ರೆ ಯಾವ ಹಾಸ್ಪಿಟ್ಲಿಗಾದ್ರೂ ನಾವು ಹೋಗಿ ಮಾಡ್ಕೊಳ್ಳೇಬೇಕಾಗುತ್ತೆ. ಅದ್ರಂಗೆ ಕ್ಯಾನ್ಸರ್ ಇರ್ತಕ್ಕಂಥ ಪೇಷಂಟ್ಗಳು ಭಯ ಬೀಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಬನ್ನಿ, ತೋರಿಸಿದ ಒಂದು ಕ್ಯೂರಿಯಾಸಿಟಿ ಆಗ್ತಿಲ್ಲ. ಚಲೋ ಒಳ್ಳೆ ಹಾಸ್ಪಿಟ್ಲ್ ಇದೆ, ಒಳ್ಳೆ ಡಾಕ್ಟರ್ಸ್ ಇದ್ದಾರೆ. ನಮ್ಮ ಹೆಮ್ಮೆಯ ಡಾಕ್ಟರ್ ಅಂತ ಹೇಳ್ತೀವಿ. ನಮ್ಮ ಹೆಮ್ಮೆಯ ಕನ್ನಡಿಗ ಡಾಕ್ಟರ್ ಇವರು. ಯಾಕಂತಂದ್ರೆ ಇಡೀ ಭಾರತದಲ್ಲೇ ಸದ್ದು ಮಾಡ್ತಕ್ಕಂಥ ಹೆಸರು. ಯಾಕಂದ್ರೆ ಅವರು ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಅಷ್ಟೊಂದು ಇಲ್ಲ ಅಂತಕ್ಕಂಥ ಮಾತುಗಳಿಂದ ನಾನು ಇವತ್ತು ಅವ್ರನ್ನ ನಾನು ಇಲ್ಲಿ ಬಂದು ಅವ್ರ ಜೊತೆ ನಿಂತು ಅವ್ರು ಮಾತಾಡ್ತಾ ಇದ್ದೀನಿ. ಅವ್ರು ಕೂಡ ಬೈಟ್ ಕೊಟ್ಟಿದ್ದಾರೆ. ಒಳ್ಳೆ ಡಾಕ್ಟರ್ಸ್ ಇದ್ದಾರೆ. ನೀವು ಬರೀ ಒಂದು ಈ ಹಾಸ್ಪಿಟ್ಲಿಗೆ ವಿಸಿಟ್ ಕೊಡಿ. ಆದಷ್ಟು ಬಡವರಿಗೆ ಹೆಲ್ಪ್ ಮಾಡ್ತಕ್ಕಂಥ ಕೆಲಸನೇ ಅವ್ರು ಮಾಡ್ತಾ ಇದ್ದಾರೆ. ಏನಪ್ಪ ಅಂತಂದ್ರೆ ಹ್ಯಾಸ್ಮೆಂಟ್ ಬರೋದು ಕಾರ್ಡ್ ಆಗಿರ್ಬೋದು, ಆಮೇಲೆ ಅವ್ರು ಇನ್ನೂ ಯಾವ್ದು ಜಾಬಲ್ಲಿ ಇರ್ತಕ್ಕಂಥ ಕಾರ್ಡ್ ಇರ್ತಂದ್ರೆ ಅದು ಏನು ಫ್ರೀ ಆಗ್ತದೆ ಅದನ್ನು ಫಸ್ಟ್ ನೋಡ್ತಾರೆ. ಅವ್ರು ನೋಡಿಬಿಟ್ಟು ಅದು ಫ್ರೀ ಆಗ್ತೈತಪ್ಪ ಅಂತಂದ್ರೆ ಅವ್ರು ಫ್ರೀನೇ ಮಾಡಿ ಕಳಿಸ್ತಾರೆ. ಹಂಗೇನಿಲ್ಲ, ದುಡ್ಡು ಆಗ್ತೈತಪ್ಪ ಇಷ್ಟು ಅಮೌಂಟ್ ಆಗ್ತಂತ ಕೂಡ ಹೇಳ್ತಾರೆ. ಅದಕ್ಕೇನು ಎರಡನೇ ಅವಶ್ಯಕತೆ ಇಲ್ಲ ಅಂತ ಹೇಳ್ತಕ್ಕಂಥ ಮಾತು ಹೇಳ್ತಾರೆ. ಯಾಕಂತಂದರೆ ಈಗ ಸದ್ಯದ ಮಟ್ಟಿಗೆ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಇನ್ನೊಂದು ಪಶ್ಚಿಮ ಬಂಗಾಳದಲ್ಲಿ 2 ಕಡೆಗೆ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಸ್ವಲ್ಪ ಕಾಲಿನ ಪ್ರಾಬ್ಲಮ್ ಆಗಿದೆ. ಎಲ್ಲ ಸ್ಟೇಟಿನ ಕಾರ್ಡ್ ಚಾಲು ಅದಾವ. ಹಂಗಾಗಿ 2 ಸ್ಟೇಟ್ನಾಗ ಸ್ವಲ್ಪ ಆಯುಷ್ಮಾನ್ ಭಾರತ್ ಕಾರ್ಡ್ ಸ್ವಲ್ಪ ಬಂದಾಗಿದ್ದಾವೆ. ಅದನ್ನು ಮತ್ತೆ ಚಾಲು ಆದ ಕೂಡ ಮತ್ತೆ ಅವ್ರು ಕಂಟಿನ್ಯೂ ಮಾಡ್ತಾರೆ. ನೀವು ಅವ್ರು ಏನಾದ್ರು ಕಾರ್ಡ್ ಹಾಕ್ಬೇಕಾದ್ರೆ ಅಲ್ಲಿಂದ ನೀವು ಅವ್ರ ಒಂದು ಹೆಲ್ಪ್ಲೈನ್ ನಂಬರ್ ಇರುತ್ತೆ. ನಾವು ಡಿಸ್ಪ್ಲೇ ಮೇಲೆ ಆ ನಂಬರ್ ಹಾಕಿರ್ತೀವಿ, ಹಾಸ್ಪಿಟಲ್ ನಂಬರ್. ಆ ಹಾಸ್ಪಿಟ್ಲಿಗೆ ನೀವು ಫೋನ್ ಮಾಡಿ ಯಾವ ರೀತಿ ಇದೆ ಅಂತೇಳಿ ಕೇಳಿಬಿಟ್ಟು ನೀವೆಲ್ಲ ನಿಮ್ಗೆ ಎನ್ಕ್ವೈರಿ ಮಾಡಿ ಏನು ಹೆಲ್ಪ್ಲೈನ್ ಬೇಕು ಅಲ್ಲಿ ಕೇಳಿಗೆಸಿಂದ ನೀವು ಆಯುಷ್ಮಾನ್ ಭಾರತ್ ಕಾರ್ಡ್ ಅಲ್ಲಿಂದ ಹಾಕಿರಪ್ಪ ಅಂದ್ರೆ ವಾಟ್ಸಪ್ ಮುಖಾಂತರ ಕಳಿಸಿ ನಾವು ಫ್ರೀ ಆಗ್ತಾ ಕಾರ್ಡ್ ಓಪನ್ ಆಗಿದೆ ಇಲ್ಲ ಅಂತಕ್ಕಂಥದ್ದು ಹೇಳ್ತಾರೆ. ಪ್ರತಿಯೊಂದು ರಾಜ್ಯದ ಕಾರ್ಡ್ ಚಾಲು ಅದಾವೆ. 2 ರಾಜ್ಯದ ಕಾರ್ಡ್ ಸಮಸ್ಯೆ ಆಗಿದೆ. ಹಂಗಾಗಿ ಒಳ್ಳೆ ಡಾಕ್ಟರ್ಸ್ ನೀವು ಬಂದು ಇಲ್ಲಿ ವಿಸಿಟ್ ಮಾಡಿ ಪ್ರತಿಯೊಂದು ಕ್ಯಾನ್ಸರ್, ಯಾವುದೇ ಕ್ಯಾನ್ಸರ್ ಇರಲಿಲ್ಲ ಅಂಥ ಕ್ಯಾನ್ಸರ್ನ ಇವತ್ತು ನಮ್ಮ ಅತ್ತೆಯವರ ಉದಾಹರಣೆ ನಮ್ಮ ಅತ್ತೆಯವರು ಹೇಳ್ತಾ ಇದ್ದೀನಿ. ಅವ್ರ ಊಟ ಒಂದು ಇಷ್ಟು ಅನ್ನ ಕೂಡ ಓದ್ತಿದ್ದಿಲ್ಲ. ಇವಾಗ 40 ದಿನದಲ್ಲಿ ಅವ್ರು ಊಟ ಮಾಡ್ಲಾಕತ್ತಾರ. ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಸಾಧ್ಯವಾದಷ್ಟು ಅವ್ರು ಕೊಟ್ಟಿದ್ದಾರೆ. ಪಾಪ ಅದಕ್ಕೇನು ಎರಡನೇ ಮಾತಲ್ಲಿ ಏನಪ್ಪ ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದಾರೆ, ಏನು ಎಲ್ಲಿ ಇರಲಾರ್ತಕ್ಕಂಥ ಹಾಸ್ಪಿಟ್ಲ್ ಅಲ್ಲಿ ಅಂತ ಅದು ಮನೋಭಾವ ಇಟ್ಕೋಬೇಡಿ. ನಮಗೆ ಎಲ್ಲಿ ಚಲೋ ಅನಿಸ್ತದೆ ಅಲ್ಲಿ ಬಂದ್ಗೇಶಿಂದ ಟ್ರೀಟ್ಮೆಂಟ್ ತೊಗೋಬೇಕಂತ ಹೇಳ್ಬಿಟ್ಟು ಇದು ಒಂದು ಒಳ್ಳೆ ಹಾಸ್ಪಿಟ್ಲ್ ಇದೆ, ಒಳ್ಳೆ ಸರ್ವಿಸ್ ಇದೆ. ಪ್ರತಿ ಒಂದು ಪೇಷಂಟ್ಗೆ 45 ನಿಮಿಷಕ್ಕೆ ಒಂದ್ಸರಿ ವಿಸಿಟ್ ಕೊಡ್ತಾರೆ. ಊಟದವ್ರು ಆಗಿರ್ಬೋದು, ನರ್ಸ್ ಆಗಿರ್ಬೋದು, ಸಿಸ್ಟರ್ಸ್ ಆಗಿರ್ಬೋದು, ಗಾರ್ಡ್ಸ್ ಆಗಿರ್ಬೋದು,
ರೂಮ್ ಸರ್ವಿಸಿಗೆ ಬಂದು ಪ್ರತಿ ಒಂದು ಸರ್ತಿ ಪೇಷಂಟಿಗೆ ಬಂದು 45 ನಿಮಿಷದಲ್ಲಿ ಒಬ್ಬರು ಬಂದು ವಿಚಾರಿಸ್ಕೊಂಡು ಹೋಗ್ತಾರೆ ಅಂತ ಹಾಸ್ಪಿಟಲ್ ಆಗಿದೆ. ಆದರೆ ಪ್ರಾಪರ್ ಎಲ್ಲ ಕಡೆಗೆ ಆಪರೇಷನ್ ಮಾಡಿಬಿಟ್ಟು ಎಲ್ಲ ಕಡೆಗೆ ಹೋಗ್ಬಿಟ್ಟು ಡಾಕ್ಟರ್ ಬಂದ್ಬಿಟ್ಟು ಅವರು ಮುಖ ತೊಕ್ಕಲ್ಲ, ಟೀ ಕುಡಿಯಲ್ಲ, ರೆಸ್ಟ್ ಮಾಡಿ ಎಲ್ಲ ಪೇಷಂಟ್ ಜೊತೆಗೆ ಹೋಗಿ ಮಾತಾಡಿ ಎಲ್ಲ ರೂಮ್ಗೆ ಹೋಗಿ ಚೆನ್ನಾಗಿದೆ ಅಂತ ಕೇಳಿಬಿಟ್ಟು ಅವ್ರ ಫೈಲ್ಸ್ ಮೂವ್ಮೆಂಟ್ ಹೆಂಗಿದೆ ಅಂತ ನೋಡಿ ಅವ್ರು ಯಾವ ರೀತಿ ಹಂತಕ್ಕೆ ಬಂದಾರ ಅಂತೇಳಿ ಎಲ್ಲ ಚೆಕ್ ಮಾಡಿ ಅವ್ರು ಪ್ರತಿಯೊಂದು ರೂಮ್ಗೆ ಕೆಲಸ ಮಾಡಿದ ನಂತರ ಊಟ ಮಾಡ್ತಾರೆ. ಇದಕ್ಕೆ ಧನ್ಯವಾದಗಳು ಸರ್. ನಾನು ತುಂಬ ನೀವು ದೇವರಾಗಿ ಪೇಷಂಟ್ ಪಾಯಿಗೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಂಗಾಗಿ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಹಿಂದಿಯಲ್ಲಿ ನಾನು ಭಾಳಷ್ಟು ಬರೋಂಗಿಲ್ಲ, ನಾನು ಸ್ವಲ್ಪ ಆದರೂ ಮಾತಾಡ್ತೀನಿ ಹಿಂದಿಯಲ್ಲಿ. ಯಾಕಂತಂದರೆ बहुत अच्छे हॉस्पिटल है। बहुत लोगों को हमने समस्त भारतीयों को, कर्नाटक राज्य वालों को मैं नमस्कार करता हूँ। कई के बोलते हैं हॉस्पिटल बहुत अच्छे हॉस्पिटल है। मेडिकल कौन सा सर नाम? मेडिकल हॉस्पिटल एंड रिसर्च सेंटर। हाँ सर, झारखंड रांची में हॉस्पिटल है। बहुत अच्छे डॉक्टर है, भारत में एक नाम है इसका, बहुत बड़े डॉक्टर है। वो ऐसा में इतना बड़े डॉक्टर है बोल कहाँ भी उन नहीं दिखाने जाता है, उतना हेल्पलाइन इधर है। अच्छा कौन सा तो कैंसर बंदे, हार्ट, किडनी, क्या बीमारी रहे तो इधर इलाज होते हैं। बड़े बड़े मशीन है, बहुत फैसिलिटी है इधर। पेशेंट को प्रति 1 घंटे की एक बार आके स्टाफ सर्विस, नर्स, कार्ड्स, खाने वाले बहुत आके विजिट करके, रूम के आके विजिट करके वो कैसा है क्या नहीं बोल के बहुत एक करता है। इधर आके तुम्हें बहुत फैसिलिटी है, इधर भी न करो, पैसा वेस्ट ना करो। इधर आके वो आयुष्मान भारत कार्ड वो ये फ्री है, वो तुम वहाँ से व्हाट्सअप में वो हेल्पलाइन नंबर वो डिस्प्ले में हमें डाला रहता हॉस्पिटल का, वो नंबर के कॉल करके वो कैसा है क्या नहीं तुम्हें पूछ सकते हैं। हेल्पलाइन नंबर से पूछ के आयुष्मान भारत कार्ड रहे तो वो ओपन हुए तो फ्री हो जाते हैं। वो उसके ऊपर थोड़ा कर्नाटक पे पश्चिम बंगाल 2 स्टेट का थोड़ा वो कार्ड का प्रॉब्लम है। सभी स्टेटों का कार्ड ओपन है, ओपन होने के बाद क्या है फ्री हो जाते हैं। तुम क्या पूछना चाहते हैं वो हेल्पलाइन नंबर हॉस्पिटल का नंबर डिस्प्ले के ऊपर डाला रहता, तुम्हें पूछ सकते हैं। ये अच्छा हॉस्पिटल है, बहुत स्पेशलिटी है, बहुत बड़े डॉक्टर है, सर्जरी है, ऑपरेशन है, उसको सामने टेक करते हैं। फिराना नेम बोल के उसका डॉक्टर साहब का सिफारिश है, वो भी अच्छे काम करता है। तो मैं के हॉस्पिटल पे विजिट करो। कहीं को बोले तो हमारा दीदी को बहुत गर्दन में हुआ था कैंसर, वो खाने नहीं सकते, उल्टी होते थे। वैसा वो क्यूरेशन हो गया, रेडिएशन कीमो दे के अब अच्छा खाना खा रहे हैं। तो इसलिए इधर आके तुम्हें ये हॉस्पिटल विजिट करके एक बार मिलो और सभी लोगों को अच्छा होता बोल के मैं तुम्हारे से मैं एक नमस्कार बोल के मैं मेरा बात